ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೋಬನ ಪುಸ್ತಕ 12ನೇ ಅಧ್ಯಾಯ ಅದರ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, ಆತನಲ್ಲಿ ಜ್ಞಾನವು ಶಕ್ತಿಯು ಉಂಟು, ಆಲೋಚನೆಯು ವಿವೇಕವು ಆತನವೇ. ಪ್ರಿಯರಾದ ದೈವ ಮಕ್ಕಳೇ, ಜ್ಞಾನವು ಎಲ್ಲಿಂದ ಬರುತ್ತದೆ ಎಂಬುದಾಗಿ ನಾವು ಆಲೋಚಿಸುವಾಗ ಜ್ಞಾನವು ಪರಲೋಕದಲ್ಲಿರುವಂತಹ ತಂದೆಯ ಬಳಿಯಿಂದ ಬರುವಂತದ್ದಾಗಿದೆ ಪ್ರಿಯರೇ. ದೇವರ ಜ್ಞಾನಕ್ಕೂ ಮತ್ತು ಮನುಷ್ಯರ ಜ್ಞಾನಕ್ಕೂ ಬಹಳಷ್ಟು ಅಂತರವಿದೆ. ಸಾಮಾನ್ಯವಾಗಿ ನಾವು ನೋಡುವಾಗ ಮನುಷ್ಯರ ಜ್ಞಾನ ಯಾವ ರೀತಿಯಾಗಿರುತ್ತದೆ ಎಂಬುದಾಗಿ ನಾವು ನೋಡುವಾಗ, ಮನುಷ್ಯರು ಏನಾದರೂ ಕಾರ್ಯ ಸಾಧಿಸಲಿಕ್ಕೆ ಅವರು ಹೋಗುವಾಗ ಸಾವಿರಾರು ಬಾರಿ ಆಲೋಚನೆ ಮಾಡಿ ಅವರ ಕಾರ್ಯ ಸಾಧಿಸಲಿಕ್ಕೆ ಅವರ ಬುದ್ಧಿಯನ್ನು ಉಪಯೋಗಿಸ್ತಾರೆ ಪ್ರಿಯರೇ. ಆದರೆ ಅಂಥ ಒಂದು ಕಾರ್ಯವು ನಿಷ್ಫಲವಾಗುವುದನ್ನು ನಾವು ನೋಡ್ತೇವೆ. ಆದರೆ ಯಾವಾಗ ದೇವರ ಬುದ್ಧಿಯಿಂದ, ದೇವರ ಆಲೋಚನೆಯಿಂದ ಮತ್ತು ದೇವರ ಜ್ಞಾನದಿಂದ ಸಾಧಿಸುವಂತ ಒಂದು ಕಾರ್ಯವು ಅದು ಏನಾಗ್ತದೆ, ಸಫಲವಾಗುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಇದಾಗಿದೆ ಮನುಷ್ಯರ ಮತ್ತು ದೇವರ ಆ ಜ್ಞಾನಕ್ಕೆ ಇರುವಂತಹ ಅಂತರ ಪ್ರಿಯರೇ. ಆದುದರಿಂದ ನಾವೇನಾದರೂ ಕಾರ್ಯವನ್ನ ಸಾಧಿಸಲಿಕ್ಕೆ ಹೋಗುವಾಗ ಆ ಒಂದು ಕಾರ್ಯ ದೇವರಿಂದ ಬರುವಂತಹ ಬುದ್ಧಿಯಿಂದ ಆಗಿರಬೇಕು ಪ್ರಿಯರೇ, ಮತ್ತು ದೇವರಿಂದ ಬರುವಂತಹ ಆಲೋಚನೆಯಿಂದ ನಾವು ಕಾರ್ಯವನ್ನ ಸಾಧಿಸಲಿಕ್ಕೆ ಹೋಗುವವರಾಗಬೇಕು ಪ್ರಿಯರೇ. ಅಂಥ ಒಂದು ಕಾರ್ಯವು ಏನಾಗ್ತದೆ, ಸಫಲವನ್ನ ಕೊಡುವಂಥದ್ದಾಗಿದೆ ಪ್ರಿಯರೇ. ನಮ್ಮ ಸ್ವಂತ ಬುದ್ಧಿಯಿಂದ, ನಮ್ಮ ಸ್ವಂತ ಆಲೋಚನೆಯಿಂದ ನಾವೇನಾದರೂ ಕಾರ್ಯವನ್ನು ಸಾಧಿಸಲಿಕ್ಕೆ ಹೋದರೆ ಅದು ನಿಷ್ಫಲವಾಗುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಪ್ರಾರ್ಥನೆಯ ಮುಖಾಂತರವಾಗಿ ಯಾವಾಗಲೂ ದೇವರಿಂದ ಆಲೋಚನೆಯನ್ನ ನಾವು ಕೇಳುವವರಾಗಿ, ದೇವರ ಬುದ್ಧಿಯಿಂದ ನಾವು ನಡೆಯುವವರಾಗಿ ನಮ್ಮ ಕಾರ್ಯವನ್ನು ನಾವು ಸಾಧಿಸುವವರಾಗೋಣ ಪ್ರಿಯರೇ. ಈ ಒಂದು ದೇವರ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೆನ್.